ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಈಗ ಬಿರಿಯಾನಿ ತಿಂತಾ ಇದ್ದಾರೆ. ಸೊ ಹೆಂಗಿದೆ ಅಪ್ಪಾಜಿ? ಸೂಪರ್. ಆಮೇಲೆ ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ರೀ. ಇಲ್ಲಿ ನೋಡಮ್ಮ ಒಂದು ಸ್ವಲ್ಪ ಹಾಯ್ ಅನ್ನೋ. ಸೊ ನಮ್ಮಮ್ಮ ಇವಾಗ ಏನೋ ಹಾಲು ಕಾಯಿಸ್ತಾ ಇದ್ದಾರೆ. ಈಗ ನನಗೆ ಟೈಮ್ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಏರಿಯಾದಲ್ಲಿ ಯಾವಾಗ ನೋಡಿದ್ರು ಮಾರ್ನಿಂಗ್ ಸಿಕ್ಕಾಪಟ್ಟೆ ಕೆಸರು ಇರುತ್ತೆ, ಈವ್ನಿಂಗ್ ನೋಡಿದ್ರೆ ಒಣಗೋಗಿರುತ್ತೆ. ನೆನ್ನೆ ಈವ್ನಿಂಗ್ ನಾನು ಬರಬೇಕಾದ್ರೆ ಯಾವುದೇ ರೀತಿಯಾದಂತಹ ಕೆಸರು ಇರಲಿಲ್ಲ. ಮಾರ್ನಿಂಗ್ ಬಂದುಬಿಟ್ಟು ಫುಲ್ ರೋಡಲ್ಲಿ ನಡೆಯೋಕ್ಕೆ ಆಗ್ತಿರಲಿಲ್ಲ, ಹಾಗಿತ್ತು. ಹಾಗೂ ಈಗ ಮಾಡಿ ಬಸ್ ಸ್ಟಾಪ್ಗೆ ಹೋಗಿ ಬಸ್ಸಲ್ಲಿ ನಾನು ಹೊಟ್ಟಿದ್ದು ಸಿಂಗ್ಸಂದ್ರಾಗೆ. ತಾನೇ ಸಿಂಗ್ಸಂದ್ರ ಬಸ್ ಸ್ಟಾಪ್ ಬಂದಿದ್ದೀನಿ. ಆಟೋದಲ್ಲಿ ಯಾರೂ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಟೋದಲ್ಲಿ ಕೂತಿದ್ದೀನಿ. ಫಸ್ಟೆಲ್ಲ ಏನಂತಂದರೆ ನಾನು ಫಸ್ಟ್ ಟೈಮ್ ಒಬ್ಬಳೊಬ್ಬಳೆ ಬಸ್ಸಲ್ಲಿ ಓಡಾಡಿದ್ದಂದರೆ ನಾನು ಡಿಗ್ರಿ ಮುಗಿದ ಮೇಲೆ ನಾನು ಅವಾಗ ಬಂದಿದ್ದು ಬಸ್ಸಲ್ಲಿ ಫಸ್ಟ್ ಟೈಮ್ ಅಂತ. ಸೊ ಆಗ ನನಗೆ ಬಸ್ ಸ್ಟಾಪ್ ಕೂಡ ಗೊತ್ತಿರ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬಸ್ ಸ್ಟಾಪಲ್ಲಿ ನಿಂತಿರೋರು, ಅವ್ರನ್ನ ನೋಡ್ಬಿಟ್ಟು ಇದೇ ಬಸ್ ಸ್ಟಾಪ್ ಬಂದ್ಬಿಟ್ಟು ಇಳಿತಾ ಇದ್ದೆ. ಆ್ಯಂಡ್ ಈಗ ನಾನು ಒಬ್ಬಳೊಬ್ಬಳೆ ಬರ್ತಾ ಇದ್ದೀನಿ. ಸೊ ಈ ಸಿಂಗ್ಸಂದ್ರಾಗೆ ಮತ್ತು ರೇಖಾ ಮನೆಗೆ 4th ಟೈಮ್ ನಾನು ಹೋಗ್ತಾ ಇರೋದು. ಈಗ ಸುಭಾಷ್ ನಗರಕ್ಕೆ ಹೋಗಬೇಕು. ಸೊ ಅದಕ್ಕೆ ಆಟೋದಲ್ಲಿ ಕೂತಿದ್ದೀನಿ. ಇದು ಪ್ಯಾಸೆಂಜರ್ ಆಟೋ ಆಗಿರೋದ್ರಿಂದ ಎಲ್ಲರೂ ಬರೋ ತನಕ ವೆಯ್ಟ್ ಮಾಡಬೇಕು, ಬಂದಮೇಲೆ ಹೋಗೋದು. ಆ್ಯಕ್ಚುಲಿ ಅವರು 9 ಗಂಟೆಗೆ ಬರೋಕ್ಕೆ 10 ಗಂಟೆ ಆಗಿದೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಸೊ ನೋಡೋಣ. ನಾನೀಗ ರೇಖಾ ಏರಿಯಾಗೆ ರೀಚ್ ಆಗಿದ್ದೀನಿ. ಯಾವುದೋ ಒಂದು ಸ್ಕೂಲ್ ಇದೆ, ಅದ್ರ ಬ್ಯಾಕ್ ಸೈಡ್ ಅಂತ ಹೇಳಿದ್ಲು. ಸೊ ನೋಡ್ಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ತುಂಬ ದಿನ ಆಗಿದೆ ಅಲ್ಲ ಬಂದ್ಬಿಟ್ಟು. ಸೊ ಮರ್ತೋಗಿದೆ. ವಿಡಿಯೋ ಮಾಡಬೇಕು, ಫೇಸ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾನೇ ಇಲ್ಲ. ಆ್ಯಂಡ್ ಇದು ರೇಖಾವ್ರ ಏರಿಯಾ. ತುಂಬ ಫುಲ್ಲು ಬಿಲ್ಡಿಂಗ್ಗಳಿದ್ದಾವೆ. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಏನಕ್ಕೆ ಬಂದೆ ಅಂತಂದರೆ ಇದರಲ್ಲಿ ಸ್ವಲ್ಪ ಸ್ಯಾರಿ ಮತ್ತು ಡ್ರೆಸ್ ಪೀಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಸ್ಟಿಚ್ ಹಾಕಿಸ್ಬೇಕು. ರೇಖಾ ಅಮ್ಮಿನ ಮದುವೆಯಲ್ಲಿ ಫ್ರಾಕ್ ಎಲ್ಲ ಹಾಕ್ಕೊಂಡಿದ್ದಲ್ಲ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಅದಕ್ಕೆ ಎಲ್ಲಿ ಸ್ಟಿಚ್ ಹಾಕ್ಸಿದ್ಲು ಅಂತ ಕೇಳಿದೆ. ಆ್ಯಂಡ್ ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಸೊ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಬಂದ್ಬಿಟ್ಟು ಅಲ್ಲಿ ನಿಂತಿದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ರೀ. ಅವರವ್ವ ನಿಂತಿದ್ದಾರೆ ಅಲ್ಲಿ. ರೇಖಾ ಬಂದ್ಲು ಕೈಸಿಲಿ ಹಾಯ್ ಮಾಡು ರೇಖಾ. ರೇಖಾ ಮನೆಗೆ ಹೋಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಯಾರು ಟೈಲರ್ಸ್ ಬೊಟ್ಟಿಗೆ ಹೋಗ್ತಾ ಇದ್ದೀವಿ. ಬೊಟ್ಟಿಗೆ ಹೋಗಿ ಸ್ಟಿಚ್ ಹಾಕ್ಸೋದಕ್ಕೆ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಇದು ರಂಜಿತ್ ಅವ್ರ ಮನೆ. ಅದೇ ಅವ್ರ ಡಾಗ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ ಅವಳು ಬರ್ಡಿ ಅಂತ. ಬಂದ್ಲು ಗೈಸ್. ಅಯ್ಯೋ ಹಾಗೆ ಹೋಗ್ಬಿಟ್ಲು. ಇವಾಗ ಡ್ರೆಸ್ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ರೇಖಾ. ಮತ್ತು ಇಲ್ಲಿ ನಮ್ಮ ಬೊಟ್ಟಿಗೆ ಕೊಡ್ತಾರೆ ಪ್ರೈಮ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ನಮ್ಮ ಬೊಟ್ಟಿಗೆ ಕೊಟ್ಟು ಟೈಲರ್ ಇದ್ದಾರೆ. ಡ್ರೆಸ್ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಗೈಸ್ ಅವ್ರನ್ನ. ಗೈಸ್ ಇವಾಗ ಚಿಕ್ಕಪೇಟೆಯಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು, ಕಷ್ಟಪಟ್ಟು ಅಂತ ಬಂದಿದ್ದೀವಿ. ಆಮೇಲೆ ಯಾವುದೋ ಒಂದು ಮಯೂರ ಫ್ಯಾನ್ಸಿ ಸ್ಟೋರ್ ಅಂತ ಇದೆ. ಸೊ ಅಲ್ಲಿಂದ ಒಂದಷ್ಟು ಮೆಟೀರಿಯಲ್ಸ್ನ ತೊಗೊಂಡೋಗೋದಕ್ಕೆ ಬಂದಿದ್ದೀವಿ. ಆ ಮೆಟೀರಿಯಲ್ಸ್ ನಾರ್ಮಲಾಗಿ ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಜನರು ಇರ್ತಾರೆ. ಅದರಲ್ಲೂ ವೀಕೆಂಡಲ್ಲಿ ತುಂಬ ಜನರು ಇರ್ತಾರೆ. ನಾವು ಹೋಗಿರೋದು ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೋಗಿರೋದ್ರಿಂದ ತುಂಬಾ ಜನರಿದ್ದರು. ಮತ್ತು ಏನಕ್ಕೂ ಶಾಪ್ ಎಲ್ಲ ಆಫ್ಟರ್ನೂನೇ ಕ್ಲೋಸ್ ಆಗ್ತಾ ಇತ್ತು. ಕೇಳ್ಕೊಂಡು ಬರೋದಾ ಶಾಪ್ ಕ್ಲೋಸ್ ಆಗಿದೆ ಅಂತ. ಗೈಸ್ ಇವಾಗ ಒಂದು ಶಾಪ್ ಹತ್ರ ಬಂದಿದ್ದೆ. ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಮೇನ್ ಐಟಮ್ಸು ಅಲ್ಲೇ ತೊಗೊಬೇಕು ಅಂತ ರೇಖಾ ಹೇಳಿದ್ರು. ಮತ್ತು ಬೇರೆ ಯಾವ ಶಾಪ್ ಹೋದರೂ ಹೋಗಬೇಕು. ಸಂಡೇ ಟೈಮು ಶಾಪ್ ಏನು ಕ್ಲೋಸ್ ಇದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿದೆ ಬರುತ್ತೆ ಫ್ಯಾನ್ಸಿ ಸ್ಟೋರ್ ಅಂತ. ಸೊ ನಾನು ವಾಯ್ಸ್ ಕೇಳ್ತಿದ್ದೆ, ದೂರ ಇಟ್ಕೊಂಡು ವಾಯ್ಸ್ ಕೇಳಿಸಲ್ಲ, ಹತ್ರ ಇಟ್ಕೊಂಡು ಬೇಲ್ಪುರಿ ತಿಂತಾ ಇದ್ದೀವಿ. ಸೊ ಆಗ್ತಾನೆ ಬೇಲ್ಪುರಿ ತಿಂದ್ಬಿಟ್ಟು ನಿಂತಿದ್ದೀವಿ. ಇವರು ಇಲ್ಲಿ ನಿಂತಿದ್ದಾರೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ನನಗಂತೂ ಈ ಜೀವನವೇ ರೇಖಾ ಅವ್ರ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀವಿ. ಅವ್ರು ಯಾರಂತ ಗೊತ್ತಿಲ್ಲ, ಅವಾಗಲೇ ಇದ್ದ ಕಾಯ್ತಾ ಇದ್ದೀವಿ. ಬಂದಾಗ ತೋರಿಸ್ತೀನಿ ಗೈಸ್. ಗೈಸ್ ರೇಖಾ ಫ್ರೆಂಡ್ ಅಂತ ಇಷ್ಟ ತನಕ ವೆಯ್ಟ್ ಮಾಡಿಸಿ ಇವಾಗ ಬಂದಿದ್ದಾರೆ. ಗೈಸ್ ಯಾವುದೋ ಸ್ಯಾರಿ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ರೇಖಾಗೆ ಇನ್ನೊಬ್ರು ಹೊಸ ಫ್ರೆಂಡ್ ಬಂದಿದ್ದಾರೆ. ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ರಶ್ ಇದೆ. ಫೈನಲಿ ಶಾಪಿಂಗ್ ಎಲ್ಲ ಇವಾಗ ಮುಗಿದು ಏನೇನೋ ತೊಗೊಂಡಿದ್ದೀವಿ.
ಇವಾಗ ಅಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಬೇಕು ಅಂತ ಫ್ಲವರ್ಸ್ ಎಲ್ಲ ತೊಗೊಬೇಕಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲೇನಾಗಿದೆಯೋ ಗೊತ್ತಿಲ್ಲ, ಯಾವುದಿದು ಲಾಲ್ಬಾಗ್ ಅನ್ಸುತ್ತೆ. ಏನೂ ಆಗಿಲ್ಲ ಗೈಸ್, ಲಾಲ್ಬಾಗ್ ಅದಕ್ಕೆ ಇಷ್ಟೊಂದು ಜನ ನಿಂತವ್ರೆ. ಫ್ಲವರ್ ಶೋ ಇದೆ ಅಲ್ವಾ. ಓಹೋ, ಜನ ಸಾಗರ. ನೋಡಿ ಎಷ್ಟೊಂದು ಜನ ಅವರೇ. ನಮಗೆ ನಾವು ಹೋಗಲ್ಲ ಗೈಸ್. ನಮ್ಗೆ ಇನ್ನೂ 4-5 ಮೆಂಬರ್ಸ್ ಫ್ರೆಂಡ್ಸ್ ಬಂದಿಲ್ಲ, ಅದಕ್ಕೆ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ನಮ್ಗೆ, ಅದಕ್ಕೆ ಹೋಗ್ತೀನಿ. ಇಲ್ಲಾಂದ್ರೆ ಅರ್ಷಿತಾ, ಮೀನಾ, ರಂಜಿತಾ, ಮನುಷ್ಯ ಬಂದಿಲ್ಲ ಅಂತಲೇ ಹೋಗ್ತಿಲ್ಲ. ಇವತ್ತು ಅವರಿಂದನೇ ಇಲ್ಲಿ ಅಲ್ಪಾಗ ಮಿಸ್ ಆಗಿದೆ. ಸೊ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಬಿಸಿಲಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.